ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7ನೇ ತಾರೀಕು ಏಪ್ರಿಲ್ 2025 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷದ ದಶಮಿ ತಿಥಿ ಪುಷ್ಯ ನಕ್ಷತ್ರ ಧೃತಿಯೋಗ ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ಮಧ್ಯಾಹ್ನ ಬೆಳಿಗ್ಗೆ 8 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 29 ನಿಮಿಷದವರೆಗೂ, ಮಧ್ಯಾಹ್ನ 12 ಗಂಟೆ 46 ನಿಮಿಷದಿಂದ 1 ಗಂಟೆ 35 ನಿಮಿಷದವರೆಗೂ, ಮತ್ತೆ ಮಧ್ಯಾಹ್ನ 3 ಗಂಟೆ 14 ನಿಮಿಷದಿಂದ ಸಂಜೆ 4 ಗಂಟೆ 3 ನಿಮಿಷದವರೆಗೂ ಇರತಕ್ಕಂಥ ಈ ಸಮಯ ಸ್ವಲ್ಪ ಬಾಧಕ, ತೊಂದರೆ, ಎಳೆದಾಟ ಇರತಕ್ಕಂಥದ್ದು. ಜಾಗರೂಕತೆ ಅಂತಲೇ ಹೇಳ್ತಿದ್ದಾನೆ. ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ಇವತ್ತು ನನ್ನ ಗಂಗಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂಥ ಮಹೋತ್ಸವ, ವಾರ್ಷಿಕೋತ್ಸವ. ಬನ್ನಿ, ಅಮ್ಮನ ಆಶೀರ್ವಾದ ತಗೊಳ್ಳಿ. ಅಲ್ಲೊಂದು ಪುಟ್ಟ ಒಂದು ಹೋಮದ ವ್ಯವಸ್ಥೆ ಇದೆ, ಆದರೆ ಪಾಲ್ಗೊಳ್ಳಿ ನಿಮ್ಮ ಶಕ್ತಿ. ಆಗಲಿಲ್ಲ ಗುರುಗಳೇ, ದೂರದಲ್ಲಿದ್ದೀವಿ ಗುರುಗಳೇ, ನಿಮಗೆ ಅನುಕೂಲ ಆದಾಗ ಬಂದು ಹೋಗಿ. ದೇವರು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತಾನೆ. ನಾನು ಯಾವಾಗಲೂ ಹೇಳ್ತೇನಲ್ವ, ಇಲ್ಲಿದ್ದಾನೆ. ಅದಕ್ಕೆ ಮೊನ್ನೆ ಸಂಚಿಕೆಯಲ್ಲಿ ನಿಮಗೆ ವಿಶೇಷವಾಗಿ ಯಾವ ರೀತಿ ಜಾಗೃತಿ ಮಾಡಿಸ್ಲಿಕ್ಕೆ ಆ ಶಕ್ತಿಯನ್ನು, ನಿಮ್ಮ ಮನೋ ಇಚ್ಛೆಯ ಆ ಒಂದು ಮನೋಶಕ್ತಿಯ ಈ ಶಕ್ತಿಯಲ್ಲಿದೆಯಲ್ಲ ನೋಡಿ, ಅಂಥ ಒಂದು ಹನುಮ, ಆ ತಾಯಿ ಸೀತಾಮಾತೆಯ ಆ ಒಂದು ಪ್ರಭಾವ, ಏನೋ ಒಂದು ಆಸೆ. ರಾಮರಿಗೆ ಇಷ್ಟು ಸೇವೆ ಮಾಡಿದಾರಲ್ವಾ, ಸೀತಮ್ಮ ಬಂದು ಆಸೆಯಿಂದ ಏನಾದರೂ ಕೊಡಿ ಅಂದರೆ ಆ ಚೂಡಾಮಣಿ ತನ್ನ ಹತ್ರ ಇದ್ದದ್ದನ್ನು ರಾಮರು ಕೊಡ್ತಾರಂತೆ. ತಗೊಂಡಂತ ಹನುಮ ಪಟಕ್ಕಂತ ಕೆತ್ತಬಿಟ್ಟು ಅಲ್ಲಿಂದ ಕಚ್ಚಿ 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 ಒಂದೊಂದು ಹಿಂಗೆ ನೋಡೋದು ಬಿಸಾಕಂತ, ಒಂದೊಂದು ನೋಡೋದು ಬಿಸಾಕೋದಂತ. ಸೀತಮ್ಮನಿಗೆ ಎಲ್ಲಿಲ್ಲದ್ದು ದಾವಂತ ಆಗ್ಬಿಡ್ತು. ನನ್ನ ರಾಮಚಂದ್ರ ಪ್ರಭು, ನನ್ನ ಧರ್ಮಪ್ರಭು, ನನ್ನ ಪಟ್ಟಾಭಿರಾಮ ತುಂಬ ಆಸೆಯಿಂದ ನನಗೋಸ್ಕರ ಇಟ್ಟಿದ್ದಂಥದ್ದನ್ನು ಕೊಟ್ರೆ ಕೋತಿ ಬುದ್ಧಿ ತೋರಿಸ್ಬಿಟ್ನಲ್ಲ, ಎಂಥ ಕೆಲಸ ಮಾಡಿಬಿಟ್ಟೆ, ಯಾಕೆ ಈ ಥರ ಕಚ್ಚಿ ಕಚ್ಚಿ ಎಲ್ಲ ಹೊಡೆದಾಕಿದ್ಯಾ ಅಂದರೆ, ಯಾವಾಗಲೂ ಸೀತಮ್ಮ ಸೀತಮ್ಮ ಅನ್ನೋ ನನ್ನ ಪ್ರಭು, ರಾಮ ರಾಮ ಅನ್ನೋ ತಾಯಿ ನೀವಿಬ್ಬರು ಅದರಲ್ಲಿದ್ದೀರಾ ಅಂತ ಹುಡುಕ್ತಿದ್ದೆ, ಅದರಲ್ಲಿ ಇಲ್ಲವೇ ಇಲ್ಲ ಅಂತ. ಅಲ್ಲ ಕಣೋ ಹುಚ್ಚ, ಅದರಲ್ಲಿ ಹೆಂಗೋ ಇರುತ್ತೆ ಅಂದರೆ ಯಾಕಿರೋಲ್ಲ. ನನ್ನ ಪ್ರಭು ಎಲ್ಲ ಕಡೆಯೂ ಇರ್ತಾನೆ, ನನ್ನ ಹೃದಯದಲ್ಲೂ ಸದಾ ಇದ್ದಾನೆ. ಅದಿಲ್ಲೋ ಅಂದರೆ ಹಾಕಿ ನೋಡಿ, ಅದಕ್ಕೆ ಥೈಮಸ್ ಗ್ಲ್ಯಾಂಡ್ ನೀವು ಗಮನಿಸಿ ನೋಡಿ, ಅದನ್ನು ಹಾಕಿ ಎಳೆದು ಇದು ನನ್ನ ಪ್ರಭು ಅಂತ ಅಲ್ಲಿ ನೋಡಿದ್ರೆ ಯಾರಿರ್ತಾರೆ ಗೊತ್ತಾ? ಸೀತಾರಾಮರು. ಅದಕ್ಕೆ ಆ ಶಕ್ತಿಯನ್ನು ನಿಮಗೆ ಇಲ್ಲ ಇಟ್ಕೊಳ್ಳಿ. ಅಂಥದ್ದೊಂದು ಕೇಂದ್ರ ಸ್ಥಾಯಿ ನಿಜ ಹೇಳಬೇಕು ಅಂದರೆ ಈ ರೀತಿ ಇಟ್ಕೊಳ್ತಕ್ಕಂಥದ್ದು. ನಿಧಾನವಾಗಿ ಜಾಗೃತ ಜಾಗೃತ ಜಾಗೃತ, ನನ್ನ ಶಕ್ತಿ ಜಾಗೃತ, ನನ್ನ ಆತ್ಮಶಕ್ತಿ ಜಾಗೃತ, ನನ್ನ ಮನೋಬಲ ಜಾಗೃತ. ನಿಮಗೆ ಗೊತ್ತಿಲ್ಲ, ಕಣ್ಮುಚ್ಕೊಂಡು ಹಿಂಗೆ ಮಾಡ್ತಿದ್ರೆ ಇಡೀ ದೇಹಕ್ಕೆ ಒಂಥರ ವಿಸ್ಫೋಟಕ ಶಕ್ತಿ ಬರುತ್ತೆ. ಸಾಚಕ ಒಂಥರ ಪವರ್ ಎನರ್ಜಿ. ಈ ಒಂದು ಟ್ಯೂಬ್ಲೈಟಿಗೆ, ಒಂದು ಬಲ್ಬ್ಗೆ ಇಷ್ಟು ವ್ಯಾಟ್ಸು ಅಂತ ಒಂದಿರುತ್ತೆ. ಅದರ 100 ಪಟ್ಟು ನಿಮಗೆ ಅಂತ ಒಂದು ಶಕ್ತಿ ಏನಿತ್ತು. ನೀವೊಂದು ಹೆಂಗೆ ಹೇಳಬಲ್ಲೆ ಅಂದರೆ, ನಾನು ಓದ್ಕೊಂಡಿರೋದು LKG ಅಷ್ಟೇ ಗುರುಗಳೇ, ಬರೀ 10th ಅಷ್ಟೇ ಗುರುಗಳೇ ಅಂದರೆ PhD ಓದಿದಷ್ಟು ಬಲ. 10 kg ತೊಗೊಂಡು ನಾನು ಈ ಥರ ಎಕ್ಸಸೈಸ್ ಮಾಡ್ತೀನಿ ಅನ್ನೋರು 100 kg ಎತ್ತುವಷ್ಟು ಶಕ್ತಿಯ ಅಸಾಧಾರಣ ಪ್ರಕಂಪನ ಇಲ್ಲೇ ಇದೆ. ಇದನ್ನೇ ಜಾಗೃತಗೊಳಿಸೋದು. ಅದಕ್ಕೆ ಇದನ್ನು ಮಾಡಿ, ಇದನ್ನು ನಿತ್ಯ ನೀವು ಮಾಡಿ. ನೀವು ಒಂದು 21 ದಿನ, 48 ದಿನ, 108 ದಿನ ನೀವು ನೋಡಿ, ನೀವು ಯಾರ ಅವಶ್ಯಕತೆಯೂ ಇಲ್ಲದೆ ನನ್ನ ಪ್ರಭು ರಾಮಚಂದ್ರ ನಿಮ್ಮ ಮನಸ್ಸಲ್ಲಿ ನೆನೆಸಿರ್ತಾನೆ. ನನ್ನ ಗಂಗ ನೆಲೆಸಿರ್ತಕ್ಕಂಥದ್ದಾಗುತ್ತೆ. ನನ್ನ ಈ ಶಕ್ತಿಗೆ ಕಾರಣೀ ಶಕ್ತಿ ಆ ತಾಯಿ ಗಂಗಮ್ಮನೆ. ಅನವರ್ತ ನಾನೇನು ಏನಾಗಿದ್ದೇನೋ ಎಲ್ಲ ಆಗಿರೋ ಒಳ್ಳೆಯದಕ್ಕೆಲ್ಲ ಆ ತಾಯಿಯೇ ಕಾರಣ. ಏನಾದರೂ
ಎಡವಟ್ಟುಗಳಾಗಿದ್ರೆ ಅದು ನನ್ನ ತಪ್ಪುಗಳೇ ಕಾರಣ, ಕಳ್ಕೊಂಡಿದ್ರೆ ಅದು ನನ್ನ ಎಡವಟ್ಟುಗಳಿಂದಲೇ ಕಾರಣ. ನಾನು ಬಿಡಿ, ಅದು ನಾನೇ ಕಾರಣ. ಆದರೆ ನಾನು ಪಡೆದ ಅಷ್ಟೂ ಶಕ್ತಿಯ ಬಲ, ನೀವು ಕೇಳ್ತಿರ್ತೀರಲ್ವಾ, ಗುರುಗಳೇ ಇಷ್ಟು ಶಕ್ತಿ ಎಲ್ಲಿಂದ, ಇಷ್ಟು ಬಲ ಎಲ್ಲಿಂದ ಅನ್ನತಕ್ಕಂಥದ್ದು ಯಾವಾಗಲೂ ಕೇಳ್ತಿರ್ತೀರಲ್ವಾ. ನೋಡಿ, ಅದಕ್ಕೆ ಒಂದು ದೊಡ್ಡವರು ಒಂದು ಮಾತು ಹೇಳ್ತಾರೆ, ಮಕ್ಕಳು ಬೇಜಾರು ಮಾಡ್ಕೋಬೇಡಿ. ಬುದ್ಧಿವಂತರು ಸದಾ ಏನಾದರೂ ಕಲಿಯುತ್ತಿರ್ತಾರೆ, ಎಲ್ಲದರಲ್ಲೂ, ನಿಮ್ಮಿಂದ ಇನ್ನೊಂದರಿಂದ ಪ್ರತಿ ಘಟನೆಗಳಿಂದ, ಪ್ರತಿ ಸನ್ನಿವೇಶಗಳಿಂದ, ಪ್ರತಿ ಮಾತಿಂದ, ಪ್ರತಿ ವ್ಯಕ್ತಿಯಿಂದ, ಪ್ರತಿ ಹಾವ ಭಾವ ಅಲಂಕಾರ ಮಾತು. ಗುರುಗಳೇ ನೀವು ಮಾಡಿದ್ದು ಸರಿ ಇಲ್ಲ, ಹೌದು, ಅವ್ರಿಗದಿಷ್ಟ ಇಲ್ಲ, ಹೇಳ್ಕೊಟ್ಟಿದ್ದು, ತೋರಿಸಿದ್ದು, ಮಾತಾಡಿದ್ದು, ಇನ್ನೊಂದು ಅಲ್ಲೆಲ್ಲೋ ಅಪಾರ್ಥ ಸಂಚಿಕೆ, ಕ್ಷಮೆ ಯಾಚಿಸ್ಬಿಟ್ಟಿದ್ದೇನೆ. ಇಲ್ಲ ಗುರುಗಳೇ, ನೀವು ಹಿಂಗೆ ಮಾತಾಡಿದ್ದು ಸರಿ ಇಲ್ಲ, ಹಿಂಗೆ ನೋಡಿದ್ದು ಸರಿ ಇಲ್ಲ. ನನ್ನ ಭಾವ ಬೇರೆ ಇರುತ್ತೆ, ಹೇಳ್ಕೊಡ್ಬೇಕಾದ್ರೆ, ತೋರಿಸ್ಕೊಡ್ಬೇಕಾದ್ರೆ. ಕಲಿಬೇಕಾಗಿರೋದು ನನ್ನ ಅತಿ ದೊಡ್ಡ ಕರ್ತವ್ಯ. ತುಂಬ ತಿಳಿದುಕೊಂಡಂಥ ವ್ಯಕ್ತಿ ಅಂತ ಹೇಳ್ತಾರಲ್ವ, ಬುದ್ಧಿವಂತರು ಸದಾ ಎಲ್ಲ ಸನ್ನಿವೇಶಗಳಿಂದಲೂ ಕಲಿಯುತ್ತಲೇ ಇರ್ತಾರೆ. ಅವನೇನೋ ಮಾತಾಡೋದು, ಹೌದಲ್ವಾ, ನಾನು ಈ ಥರ ಮಾತಾಡ್ಬಾರ್ದು. ಅವನೇನೋ ಆಸೆ ಪಟ್ಟು, ಓಹೋ ನಾನು ಇಂಥದ್ದೊಂದು ಆಸೆ ಪಟ್ಟಿದ್ದೆ, ಅವನೇನೋ ಇಂಥದ್ದೊಂದು ಅಪಾರ್ಥ ಮಾಡಿದೆ. ಓಹೋ, ಪ್ರತಿ ಸನ್ನಿವೇಶ, ಪ್ರತಿ ವ್ಯಕ್ತಿ, ಪ್ರತಿ ಹಾವ ಭಾವ ಕಲಿಯುತ್ತಲೇ ಇರ್ತಾನೆ, ನಿರಂತರ ಕಲಿಯುವಿಕೆಯಲ್ಲಿ ಇರ್ತಾನೆ. ಆತನನ್ನೇ ಒಂದು ಒಳ್ಳೆಯ ವ್ಯಕ್ತಿ, ಒಳ್ಳೆ ಬುದ್ಧಿವಂತ ಅಂತ. ಮಧ್ಯಮ ವ್ಯಕ್ತಿ ಅವನೇನು ಗೊತ್ತಾ, ಗಾಯ ಆದ ಮೇಲೆ, ಪೆಟ್ಟಾದ ಮೇಲೆ ಕಲಿಯುತ್ತಾನೆ, ಅನುಭವದಿಂದ ಕಲಿಯುತ್ತಾನೆ. ಆತ ಅನುಭವ ಮಾಡಬಾರ್ದಿತ್ತು ಗುರುಗಳೇ, ಟ್ರೇಡಿಂಗು ಮಾಡಬಾರ್ದಿತ್ತು ಗುರುಗಳೇ, ಸ್ಟಾಕ್ ಮಾರ್ಕೆಟ್ ಮಾಡಬಾರ್ದಿತ್ತು, ಈ ಬೆಟ್ಟಿಂಗ್ ಆ್ಯಪ್ಗಳು, ಕ್ರಿಕೆಟ್ ಆ್ಯಪ್ಗಳು, ಇನ್ನೊಂದು ಪೋಕರ್ ಕೇಳ್ತಾರೆ, ಮಾಡಬಾರ್ದಿತ್ತು ಗುರುಗಳೇ. ಅದೆಲ್ಲೂ ಎಡತಾಕತ್ತಿದೆ. ಬಿದ್ದ ಮೇಲೆ ಅವನನ್ನು ನಂಬಿ ಕೊಡಬಾರ್ದಿತ್ತು ವ್ಯವಹಾರ ಗುರುಗಳೇ, ಪಾರ್ಟ್ನರ್ಶಿಪ್ ಮಾಡಬಾರ್ದಿತ್ತು ಗುರುಗಳೇ. ಮದುವೆ ನೀವು ಅವತ್ತು ಹೇಳಿದ್ರಿ, ನಾನು ಕೇಳಿಲ್ಲ, ಬಿದ್ದು ಮದುವೆ ಆಗಿ ಗಾಯ. ಇಲ್ಲ ಅಲ್ಲಿ ಆ ವ್ಯವಹಾರ ಇಲ್ಲ. ಬಿದ್ದ ಮೇಲೆ ಅನುಭವ ಪಡೆಯತಕ್ಕಂಥವನನ್ನ ಮಧ್ಯಮ ಬುದ್ಧಿವಂತ ಅಂತ ಹೇಳ್ತಾರೆ. ಆದ್ರೆ ಇನ್ನೊಬ್ಬ ಇದ್ದಾನೆ, ಮೂರ್ಖ ಬುದ್ಧಿವಂತ. ನೀವು ಅವನ ಹತ್ರ ಹೋಗಿ ಎಲ್ಲದಕ್ಕೂ ಉತ್ತರ ಇರುತ್ತೆ, ಎಲ್ಲದಕ್ಕೂ ಒಂದು ಕಾರಣ ಹೇಳ್ತಾನೆ, ಹೋಗ ಎಲ್ಲದಕ್ಕೂ. The brilliant people will learn from everything and everyone and every situation ಅಂತ ಹೇಳ್ತಾರೆ. An average person, an average people will learn from their experiences ಅಂತ ಹೇಳ್ತಾರೆ. But that stupid people already have the answers ಅಂತ ಕೂಡ ಹೇಳ್ತಾರೆ. ಒಬ್ಬ ದಡ್ಡನಿಗೆ ಎಲ್ಲ ಉತ್ತರಗಳು ಗೊತ್ತು, ಎಲ್ಲವೂ ಸಿಕ್ಕಿದೆ ಅವನಿಗೆ ಉತ್ತರಗಳು ಅನ್ನತಕ್ಕಂಥ ಭಾವಾರ್ಥ. ಬೇರೆ ದಟ್ ಪ್ರಾಬ್ಲಮ್. ನಾವು ಇವತ್ತು ಅದೇ ಮಾಡ್ಕೋತಿರೋದು, ನೀವು ಅದಕ್ಕೆ ಹೋಗ್ಬಾರ್ದಿದ್ದ. ಅದಕ್ಕೆ ಈ ರೀತಿಯ ದೈನಂದಿನ ಒಂದು ಕೆಲಸಗಳ ಮುಖೇನ, ವ್ಯವಸ್ಥೆಗಳ ಮುಖೇನ, ಆಧ್ಯಾತ್ಮಿಕ ಪ್ರವಚನದ ಮುಖೇನ ನಿಮಗೊಂದು ಗೈಡೆನ್ಸ್ ಮಾಡ್ತಿರ್ತಕ್ಕಂಥದ್ದು. ಇದನ್ನ ಕೃಷ್ಣರು ಅದ್ಭುತವಾಗಿ ಆ ಒಂದು ಧರ್ಮರಾಯರ ಜೊತೆ ಸಂವಾದ ಮಾಡುವಾಗ ಹೇಳೋದು. ಕಲಿತಲೇ ಇರತಕ್ಕಂಥವನು ಅವನು ಸದಾ ಚಟುವಟಿಕೆಯಿಂದಿರ್ತಾನೆ. ಕಲ್ತಿದ್ ಸಾಕು, ಅವನು ಬಿದ್ದು ಗಾಯ ಮಾಡ್ಕೋತಾನೆ. ಅದೇ ದಡ್ಡನಾದ್ರೆ ಅವನೆಲ್ಲದಕ್ಕೂ ಅದು ಕಲ್ತು ಏನ್ ಬರುತ್ತೆ, ಅದು ಮಾಡಿದ್ರೆ ಏನ್ ಬರುತ್ತೆ, ಇದು ಮಾಡಿದ್ರೆ ಏನ್ ಬರುತ್ತೆ, ಇದರಿಂದ ಏನ್ ಬರುತ್ತೆ, ಅದರಿಂದ ಏನ್ ಬರುತ್ತೆ, ಈ ತರದ ಅವನ ಹತ್ರ ಎಲ್ಲ ಉತ್ತರಗಳು ಇರುತ್ತೆ. ಅದಕ್ಕೆ ಮೂರ್ಖರ ಜೊತೆ ವಾದ ಮಾಡಬಾರದು ಅಂತ ಕೂಡ ಹೇಳ್ತಾರೆ. ಅದರಿಂದ ಇವತ್ತು ನನ್ನ ಜ್ಞಾನಗಂಗಾ ಕ್ಷೇತ್ರ, ಆ ಇಚ್ಛಾ ಕ್ಷೇತ್ರ, ಇಲ್ಲಿರೋ ಆ ಶಕ್ತಿ ಇದೆಯಲ್ಲ, ಆ ಕ್ಷೇತ್ರ ಅಮ್ಮನವರ ಕ್ಷೇತ್ರ. ಬನ್ನಿ, ಪಾಲ್ಗೊಳ್ಳಿ, ನಿಮ್ಮ ಕೈಲಾಗಿದ್ದು ಒಂದು ಸೇವೆ ಮಾಡಿ. ಅಮ್ಮನವರ ದರ್ಶನ ಮಾಡ್ಕೊಂಡು ಹೋಗಿ. ಅಮ್ಮನಿಗೆ ನೀವು ಆಮೇಲೆ ಕೊಡೋದಾಗುತ್ತೆ. ಯಾವ ತಂದೆ ಆಗಲಿ, ತಾಯಿ ಆಗಲಿ, ಗುರುವಾಗಲಿ, ದೇವರಾಗಲಿ ಏನು ಬಯಸಲ್ಲ. ನಿಜವಾದ ಗುರು ಕೊಡುವುದಷ್ಟೇ, ಹಂಚುವುದಷ್ಟೇ. ನಿಮಗೊಂದು ಧೈರ್ಯ, ನಿಮಗೊಂದು ಸ್ಥೈರ್ಯ, ನಿಮಗೊಂದು ಸಮಾಧಾನ, ನಿಮಗೊಂದು ಶಕ್ತಿ, ಬುದ್ಧಿ, ನಿಮ್ಮಲ್ಲಿರೋದನ್ನೇ ಪ್ರಜ್ವಲಿಸ್ಬೇಕು. ಅಂಥದ್ದೊಂದು ಶಕ್ತಿ. ರವಿ 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 ಅಂತಿರಲ್ವಾ, ಈ ರವಿಯ ಶಕ್ತಿ ಯಾವುದು ಅಂದರೆ ನಮ್ಮನ ಶಕ್ತಿ. ಬನ್ನಿ, ಅಮ್ಮನವರ ದರ್ಶನ ಮಾಡ್ಕೊಂಡು ಹೋಗಿ, ಅಮ್ಮನವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ, ಇನ್ನು
ವಿಶೇಷವಾಗಿ ಈ ಒಂದು 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಅವರು ಆ ಸಂಖ್ಯೆಯಲ್ಲಿ ಹಾಗೂ ಜ್ಯೇಷ್ಠ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ರೇವತಿ ನಕ್ಷತ್ರ ಇವರು ಕೂಡ ಈ ಸಂಖ್ಯೆಯ ಪ್ರಭಾವಕ್ಕೆ ಒಳಪಡ್ತಾರೆ. ಎಷ್ಟು ಬ್ಯೂಟಿಫುಲ್ ನೋಡಿ. 5, 14, 23 ಹಾಗೂ ಜ್ಯೇಷ್ಠ, ಆಶ್ಲೇಷ ಹಾಗೂ ರೇವತಿ ಈ ಮೂಲ ತ್ರಿಕೋಣದಲ್ಲಿ ಬರ್ತಕ್ಕಂಥ ಈ ನಕ್ಷತ್ರ ಭಾವಗಳು ಅವರಿಗೆ ದುಡ್ಡು ಉಳಿತಾಯ ಮಾಡಲು, ಇಟ್ಟುಕೊಳ್ಳಲು ಯಾವ ಒಂದು ಸಂಕಲ್ಪ ಮಾಡ್ಕೋಬೇಕು, ನಿಮ್ಮ ಶಕ್ತಿ ಬಲಾಬಲಗಳ ಬಗ್ಗೆ ತಿಳಿಸ್ಕೊಡ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಇದೇ 7ನೇ ತಾರೀಕು ಸೋಮವಾರ ನನ್ನ ಗಂಗಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂಥ ವಾರ್ಷಿಕೋತ್ಸವ, ಪೂಜೆ, ಅನ್ನಪ್ರಸಾದ ಎಲ್ಲದರ ವ್ಯವಸ್ಥೆ ಇದೆ. ಆದವರು ಬಂದು ಪಾಲ್ಗೊಳ್ಳಿ, ಅಮ್ಮನ ಆಶೀರ್ವಾದ ತಗೊಳ್ಳಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. 5, 14, 23 ಮ್ಯಾಜಿಕಲ್ ನಂಬರ್ ಮಕ್ಕಳೇ. ತುಂಬ ಅದ್ಭುತವಾದ ಸಂಖ್ಯೆ. ಇದೊಂಥರ ಲಕ್ಷ್ಮೀ ಸಂಖ್ಯೆ ಅಂತ ಹೇಳ್ತಾರೆ, ನಾರಾಯಣ ಸಂಖ್ಯೆ. ನೀವು ಕುಳಿತರೆ ಸತ್ತೋಗ್ತೀರಿ, ನೀವು ಕೂತ್ಕೊಳ್ಳಲ್ಲ. ನೀವು ಇಲ್ಲ ಯೋಚನೆ ಮಾಡದಿದ್ರೆ ಸತ್ತೋಗ್ತೀರಿ. ನಿಮ್ಮಲ್ಲೊಂದು ಯೋಚನೆ ಓಡ್ತಲೇ ಇರುತ್ತೆ. ದ ಮೈಂಡ್ ಇಸ್ ಕ್ಯಾಲ್ಕುಲೇಷನ್ಸ್ ಆಫ್ ಅಬೌಟ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್, ವ್ಯವಹಾರ, ವ್ಯಾಪಾರ, ಇನ್ನೊಂದು ಅನ್ನತಕ್ಕಂಥ ಪಡಿಕಟ್ಟು ಕಟ್ಟತಕ್ಕಂಥ ಒಂದ್ರ ಮೇಲೊಂದು ನಿಮ್ಮ ಹತ್ರ ಕಲಿಬೇಕು. ಈ ಆಶ್ಲೇಷ, ಜ್ಯೇಷ್ಠ, ರೇವತಿ ನಿಮ್ಮ ಬಳಿ ಕಲಿಯಬೇಕು. ನಿಮ್ಮ ಆ ಕಾರ್ಯಕ್ಷೇತ್ರ ಚಟುವಟಿಕೆ ಆಲ್ವೇಸ್ ಸಮ್ ಕ್ರಿಯೇಟಿವಿಟಿ. ಹೇಳಿದ್ನಲ್ಲ ಈ ಕಾರ್ಯಕ್ರಮದ ಆರಂಭದಲ್ಲಿ, ಯಾವ ವ್ಯಕ್ತಿ ಸದಾ ಕಲಿಯುತ್ತಿರುತ್ತಾನೋ ಅವನೇ ಜ್ಞಾನಿ ಅಂತ. ನೀವು ಮಹಾಜ್ಞಾನಿ. ಪ್ರಾಬ್ಲಮ್ ಅದೇ. ವೆರಿ ಬ್ಯೂಟಿಫುಲ್ ಪರ್ಸನ್. ನಿಮ್ಮ ಅಂದ, ನಿಮ್ಮ ಚಂದ, ನಿಮ್ಮ ಗತ್ತು, ಯು ಆರ್ ಎ ವೆರಿ ಗುಡ್ ಅಡ್ವೈಸರ್. ಹೌದೋ ಅಲ್ವೋ ಹೇಳಿ. ನಿಮಗೆ ವರ್ಕ್ ಆಗುತ್ತೋ ಇಲ್ವೋ, ಬೇರೆಯವರಿಗೆ ವರ್ಕ್ ಆಗತಕ್ಕಂಥ ಶಕ್ತಿ ನಿಮ್ಮದು. ಆಶ್ಲೇಷ, ಜ್ಯೇಷ್ಠ, ರೇವತಿ ವೆರಿ ಗುಡ್ ರೈಟರ್ಸ್, ವೆರಿ ಒರೇಟರ್ಸ್, ಸ್ಪೀಕರ್ಸ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಲೀಗಲ್ ಕನ್ಸಲ್ಟೆಂಟ್, ಇನ್ಸ್ಟಿಟ್ಯೂಷನಲ್ ಕನ್ಸಲ್ಟೆಂಟ್, ಎಜುಕೇಷನಲ್ ಕನ್ಸಲ್ಟೆಂಟ್, ಅಮೇಝಿಂಗ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮೆಡಿಕಲ್ ಕನ್ಸಲ್ಟೆಂಟ್, ಯಾವುದೇ ವಿಭಾಗ ಆಗಲಿ ಕನ್ಸಲ್ಟೆಂಟ್ ಅಂದ್ರೇನೆ ನೀವು ಹುರುಳಾಗಿ ಅದ್ಭುತವಾಗಿ ಮಾತಾಡ್ತಾರೆ. ನಿಮ್ಮಲ್ಲಿ ಒಂದು ಅದ್ಭುತವಾದಂಥ ಒಂದು ಸ್ಮೈಲ್ ಇರುತ್ತೆ. 5, 14 ಹಾಗೂ 23 ಹಾಗೂ ಆಶ್ಲೇಷ, ಜ್ಯೇಷ್ಠ ಹಾಗೂ ರೇವತಿ ನೀವೊಂದು ಬ್ಯೂಟಿಫುಲ್ ಸ್ಮೈಲ್. ಕಂಟ್ರೋಲ್ ಮಾಡಿಬಿಡಿ, ತುಂಬ ಕಂಟ್ರೋಲ್ ಮಾಡ್ತೀರಿ ನೀವು ಓಪನ್ ಅಪ್ ಆಗಿ ನೋಡಿ, ಜಗತ್ತೇ ಆನಂದವಾಗಿ ನಿಮ್ಮನ್ನು ನೋಡುತ್ತೆ. ಜಗತ್ತಿನ ಭಾರ, ಜಗತ್ತಿನ ತೊಂದರೆಗಳೆಲ್ಲ ನಾನೇ ನಿಭಾಯಿಸ್ತೀನಿ ಅಂತಕ್ಕಂಥದ್ದು ಇಟ್ಕೋಬೇಡಿ. ನೀವು ಆ ಥರನೇ ಸ್ವಲ್ಪ ಗಾಬರಿ ಪಡತಕ್ಕಂಥ ವ್ಯಕ್ತಿಗಳ ಕೆಲವೊಂದು ವಿಚಾರದಲ್ಲಿ. ವಾಕ್ ಮಾಡ್ತಿದ್ರು ಅಷ್ಟೇ, ಒಂಥರ ಆನೆಯ ವಾಕು. ನೀವು ಒಂಥರ ತುಂಬ ಬಿರುಸಾಗಿ ನಡೆಯೋದಿಲ್ಲ. ಈ ರೀತಿ ಆನೆ ಹಿಂಗೆ ನಡೆಯುತ್ತಲ್ಲ, ಸಕ್ ಚಚಕ್ ಚಚಕ್ ಆ ಥರ. ಹೌದು, ಆಶ್ಲೇಷನೂ ಅಷ್ಟೇ, ಜ್ಯೇಷ್ಠನೂ ಅಷ್ಟೇ, ರೇವತಿಯೂ ಅಷ್ಟೇ. ನಿಮ್ಮ ನಡೆಯೇ ಒಂಥರದೊಂದು ಅದ್ಭುತ. ಹೀಗೆ ಬಟ್ ಅದರ ಮನಸ್ಸಲ್ಲಿ ಅತಿ ಬುದ್ಧಿವಂತ ಪ್ರಾಣಿ ಆನೆ ಅಂದರೆ 5, 14, 23 ನಿಮಗೆ ಆನೆಯೇ, ಆ ಶಕ್ತಿಯೇ. ಯು ನೋ ಹೌ ಟು ಮೇಕ್ ಮನಿ, ಆರ್ಟ್ ಆಫ್ ಮೇಕಿಂಗ್ ಮನಿ. ಹೌದೋ ಅಲ್ವೋ ಹೇಳಿ. ನೀವು ಏನಾದರೂ ಕೆಲಸ ಮಾಡ್ತಿರ್ತೀರಿ ನೋಡಿ,
ಒಂದು ಟ್ಯೂಷನ್ ತೆಗಿಯೋದು, ಒಂದು ಕೋಚಿಂಗ್ ಮಾಡೋದು, ಒಂದು ಗೈಡಿಂಗ್ ಮಾಡೋದು, ಒಂದು ನಿಟ್ಟಿಂಗ್ ಕಲಿಯೋದು, ಒಂದು ಟೈಲರಿಂಗ್ ಮಾಡೋದು, ಒಂದು ಬಟ್ಟೆ ಹೊಲಿಯೋದು, ಏನಾದರೂ ಒಂದು ಮಾಡುತ್ತಾರೆ, ಒಂದು ಅಡಿಗೆ ಮಾಡಿ ಬಡಿಸೋದು. ಯು ಆರ್ ಅ ವೆರಿ ಗುಡ್ ಕುಕ್. ನಮ್ಮಲ್ಲಿ ಎಲ್ಲ ನಾರಾಯಣ ಸ್ಥಿತಿ ಮಾಡ್ದಲೇ ಇರ್ತೀರಿ. ನೀವಿಲ್ಲದೆ ಲೋಕವಿಲ್ಲ. ನೆನ್ಪಿಟ್ಕೊಳ್ಳಿ, ಆಶ್ಲೇಷ, ಜ್ಯೇಷ್ಠ, ರೇವತಿ ಇಲ್ಲದೆ ಈ ನಕ್ಷತ್ರ ಪುಂಜ ಹಾಗೂ 5, 14, 23 ಇಲ್ಲದೆ ಯಾವುದೇ ಸಿಸ್ಟಮ್ ರನ್ ಆಗೋಲ್ಲ. ಅಕೌಂಟಿಂಗ್ ಅಸಿಸ್ಟೆಂಟ್, ಇನ್ಶೂರೆನ್ಸ್, ಮ್ಯಾನೇಜ್ಮೆಂಟ್, ಲೋನ್, ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟ್ ಅಡ್ವೈಸರ್, ಸಿಸ್ಟಮ್ ಅನಾಲಿಸಿಸ್ಟ್, ಮ್ಯಾನೇಜ್ಮೆಂಟ್ ಅನಾಲಿಸಿಸ್ಟ್, ಡೇಟಾ ಅನಾಲಿಸಿಸ್ಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಡುಹಿಡಿಯೋದು, ಡೇಟಾ ತೆಗೆದಿಡೋದು, ರಿಸೆಪ್ಷನಿಸ್ಟ್, ಕಮ್ಯುನಿಕೇಷನ್, ಹಿಂದುಗಡೆ ಭಾವಗೀತೆ ಹಾಡೋದು, ಕವಿತೆಗಳನ್ನು ಬರೆಯೋದು, ಪೇಂಟಿಂಗ್ಸನ್ನು ಬರೆಯೋದು, ಚಿತ್ತ ವಿಚಿತ್ರವಾಗಿರ್ತಕ್ಕಂಥ ಒಂದು ಕಸೂತಿ ಕೆಲಸಗಳನ್ನು ಮಾಡೋದು, ಮೇಕಪ್ ಮಾಡೋದ್ರಲ್ಲಿ ನೀವೇನಾದರೂ ಕಲ್ತು ಬಿಟ್ರೆ ನಿಮಗೆ ನೀವೇ ಅಂಥ ಶಕ್ತಿ. ನಿಮ್ಮ ಹುಟ್ಟೇ ಒಂದು ಅಂದ, ನಿಮ್ಮ ವಾಕೇ ಒಂದು ಅಂದ, ನಿಮ್ಮ ಮಾತೇ ಒಂದು ಅಂದ. ಎಷ್ಟು ಜನ ನಿಮ್ಮನ್ನ ಆಟೋಗ್ರಾಫ್ ಕೇಳಿದ್ದಾರೆ, ಪ್ರಪೋಸಲ್ ಮಾಡಿದ್ದಾರೆ, ಕಣ್ಣು ಹೊಡೆದಿದ್ದಾರೆ, ಯು ಆರ್ ಮೈ ಲವ್ ಅಂದಿದ್ದಾರೆ. ಹೌದು ಅಲ್ವೋ ಹೇಳಿ. ಕನ್ನಡಿ ಇದು ಎಸ್, ಹೌದು ಅಲ್ವೋ ಹೇಳಿ. ಸ್ವಲ್ಪ ಜನ ನಿಮ್ಮನ್ನ ಸ್ವಾರ್ಥಿಗಳು ಅಂತ ಕೂಡ ಹೇಳಿರ್ತಾರೆ. ಹೌದು ಅಲ್ವೋ ಹೇಳಿ. ಸ್ವಾರ್ಥ ಭಾವ ಯಾರಿಗಿರಲ್ಲ ಹೇಳಿ. ಎಲ್ಲರೂ ಸ್ವಾರ್ಥರೆ. ನನಗೆ ನನ್ನ ಜ್ಞಾನಗಂಗಮ್ಮ, ನನ್ನ ಗಂಗಾ ಕ್ಷೇತ್ರ ಸ್ವಾರ್ಥಿಯೇ, ನಿಮಗೆಲ್ಲ ಸಿಗ್ಲಿ, ಬನ್ನಿ ಬನ್ನಿ ಅನ್ನೋದು. ಅದಕ್ಕೆ ಹೋಗಿ ತಗೊಳ್ಳಿ, ನಾನು ಇಲ್ಲದೆ ಇರಲಿ, ಅಲ್ಲಿ ಹೋಗಿ ಆ ಅಮ್ಮನ ಆಶೀರ್ವಾದ ತಗೊಳ್ಳಿ ಅನ್ನತಕ್ಕಂಥದ್ದು. ಹೌದು, ಅಂಥದ್ದೊಂದು ಶಕ್ತಿ ಸಾಮರ್ಥ್ಯ ಎಲ್ರಿಗೂ ಒಂದು ಸ್ವಾರ್ಥ ಇರುತ್ತೆ, ಇದ್ದೇ ಇರುತ್ತೆ. ಬಟ್ ಆದರೂ ನಿಮ್ಮ ಮೇಲೆ ಅಂಥದ್ದೊಂದು ಅಪವಾದ, ಸಿಕ್ಕಾಬಟ್ಟೆ ಲೆಕ್ಕಾಚಾರಪ್ಪ, ಇವರು ಲಾಭದ ಹತ್ರ ಮಾತ್ರನೇ ಇರ್ತಾರೆ, ರಿಸ್ಕ್ ಇರೋ ಜಾಗದಲ್ಲಿ ಇರೋಲ್ಲ, ಟೆನ್ಷನ್ ಇರೋ ಜಾಗದಲ್ಲಿ ಇರೋಲ್ಲ, ನಷ್ಟದ ಜಾಗದಲ್ಲಿ ಇರಲ್ಲ. ನಷ್ಟಕ್ಕೆ ನಾವ್ಯಾಕ್ರಿ ನಿಂತ್ಕೋಬೇಕು? ಪ್ರಾಕ್ಟಿಕಲ್ಲೇ ನೀವು ಕರೆಕ್ಟೇ. ಹೌದು ಅಲ್ವೋ? ಹೌದು ಅಲ್ವೋ ಹೇಳಿ. 5, 14, 23 ನೀವು ತುಂಬ ದೊಡ್ಡ ರಿಸ್ಕು, ತುಂಬ ದೊಡ್ಡ ಟೆನ್ಷನ್ನು, ಗೋಟಾಲ. ಅಯ್ಯೋ ನಮಗಿಲ್ಲ ಸರ್, ನಾವು ಬರಲ್ಲ. ಅವನೇನ್ ಮಾಡಿದ್ರು ನೀವು ಅಲ್ಲಿ ನಿಂತ್ಕೊಳ್ಳೋದಿಲ್ಲ. ನಮಗೆ ಯಾಕೆ ತಲೆನೋವು ಬರುತ್ತೆ ಅಂತ ಒಂದಿದು. ನೀವು ಮೊದಲೇ ಎಚ್ಚರಿಸ್ತೀರಿ ಕೂಡ. ನಿಮಗೆ ಅಂಥದ್ದೊಂದು ನಾರಾಯಣ ಇದು ಸ್ಥಿತಿ ಎಲ್ಲಿಗೋಗಿ ನಿಲ್ಲುತ್ತೆ, ಎಂಥದೊಂದು ಅವಮಾನ ನಡೆಯುತ್ತೆ, ಅಪಮಾನ ನಡೆಯುತ್ತೆ. ಏನ್ ಮಾಡ್ತಿದ್ದೀರಿ ಗುರುಗಳೇ? ಇದೇನು ಗೊತ್ತಾ? ಇದು ಬೇಕಿತ್ತಾ ಅನ್ನತಕ್ಕಂಥದ್ದು ಗುರುವನ್ನೇ ತಟ್ಟಿ ಎಚ್ಚರಿಸುವಂಥ ಮಹಾಶಕ್ತಿ, ಪ್ರಣವ ಶಕ್ತಿ ನಿಮಗಿರತಕ್ಕಂಥದ್ದು. ಹೌದು ಅಲ್ವೋ ಹೇಳಿ. ಈ ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಅದಕ್ಕೆ ಸಹಿಸಲ್ಲ ಯಾರು. ನೀವು ಎಲ್ಲರಿಗೂ ಒಂದೇ ಮಾತೆ. ಸ್ವಲ್ಪ ರೇವತಿ ಸೈಲೆಂಟ್ ಇರ್ಬೋದೇನೋ, ಇರೋ ಮಾತೇ ಇಲ್ಲ, ಇದ್ದಾಗ ಹೇಳ್ತಕ್ಕಂಥವ್ರು. ಅದು ಕರೆಕ್ಟಾಗಿ ಬಟ್ಟೆಲ್ ಸುತ್ಕೊಂಡು ಹೊಡೆದಾಗಿರುತ್ತೆ ದೊಣ್ಣೆನ. ಹೊಡೆದಿರೋ ಏಟು ಮಾರ್ಕು ಬೀಳಲ್ಲ, ಬಟ್ ಏಟು ಮಾತ್ರ ಗ್ಯಾರಂಟಿ. ಪೊಲೀಸ್ ಹೇಳ್ತಾರ ಹೊಡೆದಿದ್ದಾರಂತ ಪೊಲೀಸರು, 1 ಮಾರ್ಕು ಇಲ್ವಲ್ಲ, ಬಟ್ ಒಳಗಡೆ 3 ತಿಂಗಳಾದ್ಮೇಲೆ ಒಳಗಡೆ ಕೊಳಿಲಿಕ್ಕೆ ಶುರು ಆಗ್ಬಿಡುತ್ತೆ. ಕೆಲವರು ಹೊಡೆಯೋ ಏಟು ಈ ಭಾಷಾ ಏಟು ಅಂತ ಹೇಳ್ತಾರಲ್ಲ, ಇದನ್ನ ಹೊಡೆದವನು ಈ ನಾಡಿನರುಗಳು ಗೊತ್ತಿರೋವನೇ ಅಂತ ಹೇಳ್ತಾರಲ್ವಾ. ಆಶ್ಲೇಷ ಹೊಡೆಯೋ ಏಟು, ಜ್ಯೇಷ್ಠ ನಕ್ಷತ್ರ ಹೊಡೆಯೋ ಏಟು, ರೇವತಿ ನಕ್ಷತ್ರ ಹೊಡೆಯೋ ಏಟು, ಇಲ್ಲ ಮಾತು ಹಾಗೇ ಇರುತ್ತೆ, ಗೊತ್ತೇ ಆಗಲ್ಲ. ನೇಮ್ ಸುದ್ದಿಗೆ ಬಂದ್ರೆ 5, 14, 23 ಕೂಡ ಹಾಗೆ. ಇನ್ನೊಬ್ರು ಸುದ್ದಿಗೆ ಹೋಗಲ್ಲ, ನಿಮ್ ಸುದ್ದಿಗೆ ಬಂದ್ರು ನೀವು ಜಗಳ ಆಡಲ್ಲ, ಬಟ್ ಹೊಡೆದಿರೋ ಏಟು ಮಾತ್ರ ಅವನಿಗೆ ಗೊತ್ತೇ ಆಗೋಲ್ಲ. ಬಟ್ ಅಲ್ಟಿಮೇಟ್ಲಿ ವಿಲ್ ಕೊಲ್ಯಾಪ್ಸ್. ಸಚ್ ಎ ಜೀನಿಯಸ್ ನಾರಾಯಣ ಸ್ಥಿತಿ ಅಂತ. ನಿಮಗೆ ಯಾವಾಗಲೂ ಒಂದು ದುಡ್ಡಿನ ಬಗ್ಗೆ ಮಮಕಾರ ಸ್ವಲ್ಪ ಜಾಸ್ತಿ. ನಿಮಗೆ ಗೊತ್ತು ದುಡ್ಡಿನ ಬೆಲೆ. ದುಡ್ಡಿದ್ರೇನೆ ಮರ್ಯಾದೆ, ದುಡ್ಡಿದ್ರೇನೆ ಗೌರವ, ದುಡ್ಡಿದ್ರೇನೆ ಹೆಸರು, ದುಡ್ಡಿದ್ರೇನೆ ಕೀರ್ತಿ, ದುಡ್ಡಿದ್ರೇನೆ ಇದೆಲ್ಲ ಬರೋದು. ಸುಮ್ಮನೆ ಇದೆಲ್ಲ ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಇದೆಲ್ಲ ಆಗಿದ್ರೇನೆ ಸಮಾಜದಲ್ಲಿ ಗೌರವ. ಹೆಂಗಂದ್ರೆ ಹಂಗಿದ್ರೆ, ಹೇಗಂದ್ರೆ ರೋಡಲ್ಲಿ ನಡ್ಕೊಂಡು ಅವಾಯ್ ಸ್ಲಿಪ್ಪರಲ್ಲಿ ಬಂದ್ರೆ ಯಾರು ಕೇರ್ ಮಾಡಲ್ಲ ಅಂತ ಅದು ನಿಮಗೆ ಗೊತ್ತು. ಸೊ ಯು ಆಲ್ವೇಸ್ ಹ್ಯಾಸ್ ಅನ್ ಐ ಅಬೌಟ್ ಫ್ಯೂಚರ್ ಜಾಸ್ತಿ, ಸಿಕ್ಕಾಬಟ್ಟೆ ಅಂತ. ನಿಮಗೆ ದುಡ್ಡಿನ ಶಾರ್ಟೇಜ್ ಇದ್ದೇ ಇರುತ್ತೆ. ಸಮ್ವೇರ್ ನಿಮ್ಮ ಟ್ಯಾಲೆಂಟಿಗೆ ತಕ್ಕಂಥ ಸ್ಥಾನಕ್ಕೆ ತಕ್ಕಂಥ ಇನ್ಕಮ್, ಈ ಎರಡರೂ ಒಂದು ಇದ್ದೇ ಇರುತ್ತಿಲ್ಲ. ಅದಕ್ಕೆ ಮೀರಿದ ಖರ್ಚು ನಿಮಗೂ ಕೂಡ. ಸೊ ತಕ್ಕ ಮಟ್ಟಿಗೆ ಉಳಿತಾಯ ಮಾಡಿಕೊಳ್ಳಲು ಆಶ್ಲೇಷ, ಜ್ಯೇಷ್ಠ,
ರೇವತಿ ಹಾಗೂ 5ನೇ ತಾರೀಕು 14, 23. ನಾನು ಹೇಳಿದ್ದು ಹೌದು ಅಲ್ವಾ? ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ, ನಾನು ಕಾಯ್ತಿರ್ತೇನೆ. ನಿಮ್ಮನ್ನ ಪ್ರಪೋಸ್ ಮಾಡಿದವರು, ಕಾರ್ಡ್ ಕೊಟ್ಟವರು, ತುಂಬ ಗಾಂಭೀರ್ಯದಿಂದ ಹಿಂಗೆ ನೋಡಿರ್ತೀವಿ. ಐ ಲವ್ ಯು ಕೂಡ ಅನ್ನಲ್ಲ, ಐ ಹೇಟ್ ಯು ಕೂಡ ಅಂದಿರಲ್ಲ ನೀವು. ಹೌದು ಅಲ್ವೋ ಹೇಳಿ. ತುಂಬ ಅಷ್ಟು ಬೇಗ ಬೆರೆಯೋಲ್ಲ ನೀವು ತುಂಬ ಅಳೆದು ತೂಗಿಯೇ ಬೆರೆಯೋದು, ಅಳೆದು ತೂಗಿಯೇ ಸಂಬಂಧ ತಗೊಳ್ಳೋದು ನೀವು. ಅದಕ್ಕೆ ನಿಮ್ಮನ್ನ ಸ್ವಾರ್ಥಿಗಳು ಅನ್ನೋದು ಅದಲ್ಲ. ನಿಮಗೆ ಗುಣವೂ ಮೆಚ್ಚುಗೆ ಆಗಬೇಕು. ಬರೀ ದುಡ್ಡೊಂದು ಇದ್ಬಿಟ್ರೆ ಅಲ್ಲ, ಯಾವ ರೀತಿ ಸಂಪಾದನೆ ಮಾಡಿದ್ದಾನೆ, ಯಾವ ರೀತಿ ಇದ್ದಾನೆ, ದಟ್ ಈಸ್ ಯುವರ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. IP ನೀವು, ನಿಮ್ಮ ಶಕ್ತಿಯೇ ಅದು, ನಮ್ಮ ಶಕ್ತಿಯೇ ಅದು ಅಂತ ನಿಮಗೆ ಈ ಒಂದು ತುಂಬ ಕ್ಯಾಲ್ಕುಲೇಷನ್ಸೇ ಏರುಪೇರು ಆಗ್ತಕ್ಕಂಥದ್ದು ಆಗುತ್ತೆ. ನಿಮ್ಮ ಅಡ್ವೈಸ್ ಬೇರೆಯವ್ರಿಗೆ ಬೆನಿಫಿಟ್ಟೇ, ನಿಮಗೆ ವರ್ಕ್ ಆಗಲ್ಲ. ಒಂದು ಗುರು ದಾರಿ ತೋರ್ಸೋಕೆ ಗೊತ್ತು, ಅವನೇ ಬಿದ್ದಿರ್ತಾನೆ ಹಳ್ಳದಲ್ಲಿ ಅಲ್ಲೆಲ್ಲೂ. ಸೊ ಅಂಥ ಒಂದು ಭಾವ. ಸೊ ಅದರಿಂದ ಹೊರಗಡೆ ಬರಲಿಕ್ಕೆ, ಆ ಬೊಗಸೆ ತುಂಬ ಬದುಕು ಕಟ್ಟಲಿಕ್ಕೆ ಒಂದು ಅದ್ಭುತವಾದಂಥ ಪರಿಷ್ಕಾರ ಅಂದರೆ, ನೀವು ಸದಾ ಒಂದೊಳ್ಳೆ ಪುಸ್ತಕ, ನಿಮ್ಮನ್ನು ಮೋಟಿವೇಶನ್ ಮಾಡ್ತಕ್ಕಂಥ ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಗುರುಚರಿತ್ರೆ ಇರ್ಬೋದು, ಒಂದು ಪುಟ್ಟ ಪುಸ್ತಕ, ಸಮಥಿಂಗ್ ಇನ್ಸ್ಪಿರೇಷನಲ್, ವಿಂಗ್ಸ್ ಆಫ್ ಫೈರ್. ನನ್ನ ಅಬ್ದುಲ್ ಕಲಾಂ ಅವರ ಪುಸ್ತಕ, ನನ್ನ ಗುರುಗಳು, ಆಧ್ಯಾತ್ಮಿಕ ಗುರು ಅವರು, ಪ್ರವಚನಕರ್ತರು, ತುಂಬ ಜನಕ್ಕೆ ಗೊತ್ತಿಲ್ಲ. ವಿವೇಕಾನಂದರ ಒಂದು ಪುಸ್ತಕ. ಈ ಥರದ್ದು ನಿಮ್ಮ ಹತ್ರ ಯಾವುದಾದ್ರೂ ಒಂದು ಪುಟ್ಟ ಪುಸ್ತಕ ಯಾವಾಗಲೂ ಇರಲಿ. ಒಂದೆರಡು ಪೆನ್ಸಿಲ್, ಪೆನ್ ನಿಮ್ಮ ಬ್ಯಾಗಲ್ಲಿ, ವ್ಯಾನಿಟಿ ಬ್ಯಾಗಲ್ಲಿ ಯಾವಾಗಲೂ ಇರಲಿ. ಕೈಂಡ್ ಆಫ್ ಎ ಡೈರಿ ಥರ. ಬೇಜಾರಾಯಿತು ಆ ಪುಸ್ತಕ ಓದ್ಕೊಳ್ಳಿಕ್ಕೆ. ಎನಿ ಬುಕ್, ನಿಮಗೆ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಯಾವುದೋ ಒಬ್ಬ ದೊಡ್ಡ ಬರಹಗಾರರ, ಇನ್ಸ್ಪೈರ್ಡ್ ಪೀಪಲ್, ಒಂದು ಪುಸ್ತಕ ಹಾಗೂ 1-2 ಪೆನ್ನು, 2 ಪೆನ್ಸಿಲ್ ನಿಮ್ಮ ಬಳಿ ಇರಲೇಬೇಕು. ಟು ಹ್ಯಾವ್ ದಟ್ ಸಸ್ಟೈನಬಿಲಿಟಿ ಆಫ್ ಇನ್ಕಮ್. ನೀವು ಅದನ್ನು ಮಾಡಿ. ಅದಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಆಯಿತು ಅಂತ ಹೇಳಿದ್ರೆ, ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ, ನಿಮ್ಮ ಮನೆ, ದುಡ್ಡಿಡೋ ಕಡೆ ಇಲ್ಲ, ನಿಮ್ಮ ದೇವರ ಮನೆ, ಅಲ್ಲೊಂದು ದಕ್ಷಿಣಾವರ್ತಿ ಶಂಖವನ್ನ ಒಂದು ಬಿಳಿ ರೇಷ್ಮೆ ವಸ್ತ್ರದಲ್ಲಿ ಸುತ್ತಿ ಇಡತಕ್ಕಂಥದ್ದು. ಅದಕ್ಕೆ ಧೂಪ, ದೀಪ, ಸದಾ ಒಂದು ನೈವೇದ್ಯ. ದುಡ್ಡು ಕೊರತೆ ಬರೋಲ್ಲ. ಈ ಒಂದು ಹುಣ್ಣಿಮೆ, ಅಮಾವಾಸ್ಯ, ಜ್ಯೇಷ್ಠ, ರೇವತಿ, ಆಶ್ಲೇಷ, ಇಲ್ಲ 5, 14, 23 ಅಂಥ ದಿನ, ಬುಧವಾರದ ದಿನ ತೆಗೆದು ಅದಕ್ಕೊಂದು ನೈವೇದ್ಯ, ಪೂಜೆ ಮಾಡಿ ಅದನ್ನು ಹಾಗೆ ಇಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ನೋಡಿ. ನೀವು ಇದೇ ಗುರುಗಳೇ ದ ಫ್ಲೋ ಆಫ್ ಮನಿ. ಅದರ ಜೊತೆ ನಾವು ಒಂದಷ್ಟು ಚಿಲ್ಲರೆ ನಾಣ್ಯಗಳು ಕೂಡ ಇಟ್ಟರೆ ತುಂಬ ಒಳ್ಳೆಯದು. ಇಟ್ಕೊಳ್ಳಿ, ಯಾವುದಾದ್ರೂ ಸರಿ, ಚಿಲ್ಲರೆ ನಾಣ್ಯಗಳಿರಬೇಕು ಅಲ್ಲಿ. ನಿಮ್ಮ ದೇವ್ರ ಮನೆಯಲ್ಲಂತೂ ಒಂದು ಬಟ್ಲಲ್ಲಿ ನೀವು ಎಲ್ಲಿ ಪ್ರಾರ್ಥನೆ ಮಾಡ್ತಿರೋ, ನೀವು ಕ್ರಿಶ್ಚಿಯನ್ ಇರ್ಬೋದು, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಸಿಖ್ ಇರ್ಬೋದು, ಬುದ್ಧಿಸ್ಟ್ ಇರ್ಬೋದು, ವಿಚ್ ಎವರ್. ಅರೆ ನಾನು ದೇವರನ್ನೇ ನಂಬಲ್ಲ ಗುರುಗಳೇ, ಪರವಾಗಿಲ್ಲ, ಒಂದು ಬೌಲಲ್ಲಿ ಯಾವಾಗಲೂ ಚಿಲ್ಲರೆ ಕಾಸು, ಅದ್ರ ಮೇಲೆ ಒಂದು ಈ ದಕ್ಷಿಣಾವರ್ತಿ ಶಂಖ ಕೂಡ ಇಡತಕ್ಕಂಥದ್ದು. ಹಾಗೆ ಅಲ್ಲೊಂದು ಪುಸ್ತಕ, 1-2 ಪೆನ್ನು, ಪೆನ್ಸಿಲ್, ಯಾವಾಗಲೂ ನೀವು ಪ್ರಾರ್ಥನಾ ಮಾಡುವ ಇಲ್ಲ ತುಂಬ ಆನಂದ ಅನುಭವಿಸುವ ಸ್ಥಳದಲ್ಲಿ ಇಡತಕ್ಕಂಥದ್ದು ಮಾಡಿ. ಅದ್ಭುತ ನಡೆಯತಕ್ಕಂಥದ್ದು ಆಗುತ್ತೆ ನೋಡಿ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಮತ್ತಷ್ಟು ಮಹತ್ತರ ವಿಚಾರಗಳೊಂದಿಗೆ ಬರ್ತೇನೆ. ಆದಷ್ಟು ನಿಮಗೆ ನಮ್ಮ ಸಂಚಿಕೆಗಳು ಮೆಚ್ಚುಗೆ ಆಗಿದ್ರೆ ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ಅದೆಲ್ಲೋ ಒಂದು ಪುಟ್ಟ ಆತ್ಮತೃಪ್ತಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ್. ಇದೇ 7ನೇ ತಾರೀಕು ಸೋಮವಾರ ನನ್ನ ಗಂಗಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂಥ ವಾರ್ಷಿಕೋತ್ಸವ, ಪೂಜೆ, ಅನ್ನಪ್ರಸಾದ ಎಲ್ಲದರ ವ್ಯವಸ್ಥೆ ಇದೆ. ಆದವರು ಬಂದು ಪಾಲ್ಗೊಳ್ಳಿ, ಅಮ್ಮನ ಆಶೀರ್ವಾದ ತಗೊಳ್ಳಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ
ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶೇಷವಾಗಿ ಇವತ್ತು ಪುಷ್ಯ ನಕ್ಷತ್ರ, ಸೋಮವಾರ, ಅದರಲ್ಲೂ ದಶಮಿ ಇನ್ನೂ ಇದೆ. ರಾಮನವಮಿ ನಿನ್ನೆ ಇತ್ತು, ಇವತ್ತು ದಶಮಿ. ಪುಷ್ಯ ನಕ್ಷತ್ರ, ಸೋಮವಾರ ಅದ್ಭುತವಾದ ದಿನ. ಪುಷ್ಯ ನಕ್ಷತ್ರ ಅಂದ್ರೇನೆ ಎಲ್ಲಾ ಯೋಗಗಳಿಗೂ ಎಲ್ಲಾ ಕಾರ್ಯಗಳಿಗೂ ಪುಷ್ಯ ಅದ್ಭುತ. ದಶಮಿ ಅಂತೂ ವಿಜಯ ಯಾತ್ರೆ. ವಾರದಲ್ಲೇ ಸೋಮವಾರ, ವಾರಶೂಲೆ ಇಲ್ಲದ ದಿನ. ಎವ್ರಿಥಿಂಗ್ ಈಸ್ ಕಂಬೈನ್ಡ್. ಅ ಬ್ಯೂಟಿಫುಲ್ ಡೇ. 7ನೇ ತಾರೀಕು. ಯಾರೋ ಕೇಳಿದ್ರು 7ನೇ ತಾರೀಕು ಕಳೀಲಿ ಸಾರ್ ಅಂತ ಹೇಳಿದ್ದೆ. ಯಾವುದೋ ಒಂದು ಮೂವೀಸ್ ಲಾಂಚ್ ಮಾಡಬೇಕು ಅಂತ. ಇರಲಿ, ನಮ್ಮ ಆತ್ಮೀಯರು, ಹೆಸರೆಲ್ಲ ಬೇಡ. ಇನ್ನೊಬ್ಬರು ಉದ್ಯಮಿ 7ನೇ ತಾರೀಕು ಕಳೀಲಿ ಸಾರ್, ದಾರಿ ಆಗುತ್ತೆ, ಆ ಟ್ರಾನ್ಸಿಷನ್ ಇಂದ ಹೊರಗಡೆ ಬರ್ತೀರಿ ಅಂತ ಒಂದು ದಿನ ಇವತ್ತು. ಎಲ್ಲರೂ ಎಲ್ಲ ಕಾರ್ಯ ಕೆಲಸ ಸಿಗಲಿ, ನಿಮ್ಗೆ ಯಶಸ್ಸಾಗಲಿ ಅಂತ ಹೇಳ್ತಾ, ಮೇಷರಾಶಿ ಸುಖಭಾವದಲ್ಲಿ ಚಂದ್ರ ಸುಖಕಾರಕ, ಶನಿಯ ಪ್ರಭಾವದಲ್ಲಿರೋದನ್ನ ಫಿಕ್ಸ್ಡ್ ಅಸೆಟ್, ಫಿಕ್ಸ್ಡ್ ಇನ್ಕಮ್, ಫಿಕ್ಸ್ಡ್ ಗೌರವ, ಫಿಕ್ಸ್ಡ್ ಮರ್ಯಾದೆ, ಫಿಕ್ಸ್ಡ್ ಕೆಲಸ, ಫಿಕ್ಸ್ಡ್ ರೆಸ್ಪಾನ್ಸಿಬಿಲಿಟಿ ಇರತಕ್ಕಂಥ ಅದ್ಭುತವಾದಂಥ ದಿನ. ಶಶಿಮಂಗಳ ಯೋಗ, ಭೂಮಿ ಮನೆ ವ್ಯವಹಾರಗಳಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ವೃಷಭ ರಾಶಿ ಧೈರ್ಯ, ಸ್ಥೈರ್ಯ, ಎಲ್ಲ ಬಂಗಾರ, ಬೆಳ್ಳಿ, ಆಭರಣ, ದೊಡ್ಡ ದೊಡ್ಡ ವಿಮಾನಯಾನ, ಏರ್ಲೈನ್ಸು, ಕಸ್ಟಮ್ಸು, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ನವರತ್ನಗಳ ವ್ಯಾಪಾರ, ವ್ಯವಹಾರ, ಉದ್ಯೋಗ ತುಂಬಾ ಅದ್ಭುತವಾಗಿರ್ತಕ್ಕಂಥ. ಸಣ್ಣ ಪುಟ್ಟ ಬಟ್ಟೆ ಮಾರ್ತಿದ್ರು, ತರಕಾರಿ ಮಾರ್ತಿದ್ರು ಕೂಡ ಅನುಕೂಲ ಸಿಂಧು. ಮಿಥುನ ರಾಶಿ ಒಂದ್ ಸ್ವಲ್ಪ ಕಷ್ಟಪಟ್ಟೆ ತಗೋಬೇಕು, ಬಟ್ ತೊಂದರೆ ಏನಿಲ್ಲ. ಏನ್ ಕಷ್ಟಪಟ್ಟಿರ್ತು ಒಂಥರ ತಳ್ಳಬೇಕು. ಓಂ ನಮೋ ಶ್ರೀನಿವಾಸಾಯ, ಓಂ ನಮೋ ಭಗವತೆ ವಾಸುದೇವಾಯ. ಹತ್ತಿರದಲ್ಲಿ ಶ್ರೀನಿವಾಸರ ಆಲಯ ಇದ್ರೆ ಒಂದು ನಮಸ್ಕಾರ, ಹನುಮ ಆಲಯ ಇದ್ರೆ ಒಂದು ನಮಸ್ಕಾರ ಕೊಂಡು ಹೋಗಿ. ಸಮಯ ಇಲ್ಲ ಒಳಗಡೆ ಹೋಗೋಕೆ, ಹೊರಗಡೆ ನಿಂತ್ಕೊಂಡಾದ್ರು ಹೇಗೆ ನಮಸ್ಕಾರ ಹಾಕಿ ಹೋಗಿ, ದಾರಿ ಆಗುತ್ತೆ. ಯಾರಾದ್ರೂ 1-3 ಜನ ಬಡವರಿಗೆ, 5 ಜನಕ್ಕೆ ಒಂದು ಸಿಹಿ ತಿನ್ಸೋದು, ಜಾಮೂನೋ ಲಡ್ಡುವೋ ಸಿಹಿ ಏನಾದ್ರೂ ರವೆ ಉಂಡೆ ಆದ್ರೂ ಕೊಟ್ಟು ಹೋಗಿ, ಇನ್ನಷ್ಟು ಸುಗಮ. ಕರ್ಕಾಟಕ ರಾಶಿ ಆನಂದಂ ವಿಜಯಂ ವಿಜಯ ಯಾತ್ರೆ. ಸ್ವಲ್ಪ ಓಡಾಟ, ಸುತ್ತಾಟ, ಎಳೆದಾಟ, ಕೆಲಸ ಕಾರ್ಯ ಅನಿಸಿದ್ರು ಗೌರವ, ಸನ್ಮಾನ ಎಲ್ಲವನ್ನು ಪಡೆಯತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ ಚೆನ್ನಾಗಿದೆ. ಇನ್ನು ಸಿಂಹರಾಶಿ ವಿಶೇಷವಾಗಿ ಚಂದ್ರ 12ನೇ ಮನೆ ಶನಿ ಸಾರದಲ್ಲಿ, ಶನಿಯು ಮಲಗಿದ್ದಾನೆ. ಓಡಬೇಕು, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತುಕತೆ, ದೂರದ ಪ್ರಾಪರ್ಟಿ, ದೂರದ ಒಂದು ಕೆಲವೊಂದು ಜಂಜಾಟಗಳು ನಿಮ್ಮನ್ನ ಹುಡುಕೊಂಡು ಬರ್ತಕ್ಕಂಥದ್ದಾಗುತ್ತೆ. ಇದೆ ಆಲ್ರೆಡಿ ತಲೆನೋವುಗಳು. ಭೂಮಿಕಾರಕ 12ನೇ ಮನೆಯಲ್ಲಿ ಯೋಗಕಾರಕ, ಭಾಗ್ಯಕಾರಕ ಮಲಗಿದ್ದಾನೆ. ಅವನ ಜೊತೆಲಿ ಶನಿಸಾರದಲ್ಲಿ ಚಂದ್ರ ಅಂದ್ರೆ ಕುತಂತ್ರ, ತಂತ್ರ, ಪ್ರಯೋಗ, ಮಾರಣ, ಕ್ಷುದ್ರ ತರ ಮಂಕಾಗಿಸ್ತಕ್ಕಂಥದ್ದಾಗುತ್ತೆ. ಪ್ರತಿ ನಿಮಗಾದಾಗೆಲ್ಲ ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ, ಶನಿವಾರ ಯಾವುದಾದ್ರೂ ಗ್ರಾಮ ದೇವಿಯರು, ಇಷ್ಟ ದೇವರು ಹೋಗಿ ಬನ್ನಿ. ಇವತ್ತೂ ಅಷ್ಟೇ ನನ್ನ ಶಕ್ತಿ ಪೀಠ ಇಲ್ಲ ನಿಮ್ಮ ಮನೆ ಹತ್ರನೇ ಇರತಕ್ಕಂಥ ದೇವಿ ಪೀಠಕ್ಕೆ ಹೋಗಿ ಒಂದು ಹೊಸ್ಲಲ್ಲಿ ಒಂದು ದೀಪ ಹಚ್ಚಿಬಿಟ್ಟು ಎಳ್ಳಿ ಹಾಕಿರತಕ್ಕಂಥ ಪ್ರಸಾದ ಹಂಚಿ ಹೋಗಿ. 3 kg ಪ್ರಸಾದ, 300 ಗ್ರಾಮ್ ಆದ್ರೂ ಎಳ್ಳು ಹಾಕಿ ಮಾಡಿರತಕ್ಕಂಥ ಪ್ರಸಾದ ಏನಾದರೂ ಸರಿ ಹಂಚಿ ಹೋಗಿ, ಇರುವ ಭಾರ ಸ್ವಲ್ಪ ಕಡಿಮೆ ಆಗುತ್ತೆ. ಕನ್ಯಾ ರಾಶಿ ವಿಜಯ ಯಾತ್ರೆ, ವೃತ್ತಿ, ಉದ್ಯೋಗ, ಓಡಾಟ, ಸುತ್ತಾಟ, ಭೂಮಿ ಲಾಭ, ಮನೆ ಲಾಭ, ಅಧಿಕಾರ ಲಾಭ, ಕುಟುಂಬ ಲಾಭ. ವಾವ್, ಬ್ಯೂಟಿಫುಲ್. ಶನಿ ಬೇರೆ ಗುರುಸಾರದಲ್ಲಿ 7ನೇ ಮನೆ, ಗುರು ಭಾಗ್ಯದಲ್ಲಿ. ಸೊ ಶಶಿಮಂಗಳ ಯೋಗ. ಶತ್ರುಗಳು ಮಿತ್ರರಾಗುತ್ತಾರೆ. ಎಂಥ ಭಾರವಿದ್ದರೂ ಹತ್ತಿಯಂತೆ ಹಗುರವಾಗತಕ್ಕಂಥ ಒಂದು ಕೆಲಸ ಕಾರ್ಯಗಳು ವಿಶೇಷ. ಅಷ್ಟಮೇ ಲಾಭ, ತುಂಬಾ ದೊಡ್ಡದಾದಂಥ ಒಂದು ಲಾಭ ಬರತಕ್ಕಂಥದ್ದಾಗುತ್ತೆ. ಇನ್ನು ತುಲಾರಾಶಿ ವಿಶೇಷವಾಗಿ ಕೇಂದ್ರದಲ್ಲಿ ಚಂದ್ರ ಕುಜ ಚೆನ್ನಾಗಿದೆ. ಹೈನುಗಾರಿಕೆ, ಮೆಷಿನ್ಸು, ಆಯಿಲು, ತುಂಬ ದೊಡ್ಡ ಒಂದು ಉಗ್ರಾಣಗಳು, ಗ್ರಾನೈಟು, JCB ಯಂತ್ರಾಂಗಗಳು, ದೊಡ್ಡ ದೊಡ್ಡ ಲ್ಯಾಂಡ್ ಪಾರ್ಸಲ್ಗಳು, ಲ್ಯಾಂಡ್ ಡೆವಲಪರ್ಸು, ಪ್ರಾಪರ್ಟಿ ಡೆವಲಪರ್ಸ್ ಅಲ್ಲಿ ಇರ್ತಕ್ಕಂಥವರಿಗೆ ಕಷ್ಟವಿದ್ದರೂ
ಕಷ್ಟವಿಲ್ಲದೆ ಏನೂ ಸಿಗೋಲ್ಲ, ಓಡಬೇಕು. ಪರಿಶ್ರಮವಿಲ್ಲದೆ ಲಾಭವಿಲ್ಲ, ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಲಾಭಂ, ಯಶಸ್ಸು. ವೃಶ್ಚಿಕ ರಾಶಿ, ವಿಜಯ ಯಾತ್ರೆ ಚೆನ್ನಾಗಿದೆ. ಸ್ವಲ್ಪ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಚಂದ್ರ ಕುಜ, ಚಂದ್ರ ಶನಿಸಾರ, ಕುಜ ಬೇರೆ ಅಲ್ಲೇ ಕುಳಿತಿರೋದ್ರಿಂದ ಒಂಚೂರು ಒತ್ತಡ ಹಾಕಿಸ್ತಕ್ಕಂಥದ್ದಾಗುತ್ತೆ. ಚಂದ್ರ ಶನಿಸಾರದಲ್ಲಿದ್ದು ಶನಿ ಪೂರ್ವ ಪುಣ್ಯ ಸ್ಥಾನದಲ್ಲಿ, ಗುರುಸಾರದಲ್ಲಿದ್ದು ಗುರು ಚಂದ್ರನ್ ಸಾರದಿಂದ ನೋಡ್ತಿರೋದ್ರಿಂದ ಬ್ಯೂಟಿಫುಲ್, ತೊಂದರೆ ಏನಿಲ್ಲ, ಚೆನ್ನಾಗಿದೆ. ನಿಮಗೂ ಕೂಡ ಈ ಒಂದು ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಕೆಲಸ ಮಾಡ್ತಿದ್ದೀರಾ, ಎಲೆಕ್ಟ್ರಿಕಲ್ ಕೆಲಸ, ಕಟ್ಟಡ ಕಾಮಗಾರಿ ಕೆಲಸ, ಪ್ಲಂಬಿಂಗು, ಎಲೆಕ್ಟ್ರಿಕಲ್ಲು, ಬಾರ್ಬೆಂಡಿಂಗು, ಟೈಲ್ಸು, ಗ್ರಾನೈಟು, ಮೆಷಿನರಿ ಮೂವ್ಮೆಂಟು, ಲೇಬರ್ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಇನ್ನು ಧನುಸು ರಾಶಿ, ಅಷ್ಟಮದಲ್ಲಿ ಚಂದ್ರ, ಕುಜ ಬೇರೆ, ಹುಷಾರ್. ದೂರ ಪ್ರಯಾಣ ಬೇಡ, ದೂರದ ಕೆಲಸ ಬೇಡ, ದೊಡ್ಡ ಕೆಲಸಗಳು ಬೇಡ. ಹಿಂದುಗಡೆ ನಿಂತ್ಕೊಳ್ಳಿ, ಬೇರೆಯವ್ರ ಹಿಂದುಗಡೆ ನಿಂತ್ಕೊಳ್ಳಿ. ನಿಮ್ಮ ಪ್ರಯತ್ನ, ನಿಮ್ಮ ಕೆಲಸಗಳು ಸ್ವಲ್ಪ ವಿಳಂಬ, ವಿಘ್ನ, ಒದ್ದಾಟ. ಸೆಲ್ಫ್ ಡ್ರೈವಿಂಗ್ ಬೇಡ, ನಾನೇ ರಿಸ್ಕ್ ತಗೋಬಿಡ್ತೀನಿ ಬೇಡ, ರಿಸ್ಕ್ ತಗೊಂಡು ಹಾಕುವಂಥ ಇನ್ವೆಸ್ಟ್ಮೆಂಟ್ಗಳು ಬೇಡ. ಇರುವುದನ್ನು ಮ್ಯಾನೇಜ್ ಮಾಡಿ ನಿಧಾನ ನಿಧಾನ. ಕೋಪ ಬರ್ಸುತ್ತೆ, ಜಗಳ ಬರ್ಸುತ್ತೆ, ಮನಸ್ಸು ಬರ್ಸುತ್ತೆ. ಸ್ವಲ್ಪ ಆರೋಗ್ಯದ ಕಡೆಯೂ ಗಮನ ಕೊಡಿ. ಇನ್ನು ವಿಶೇಷವಾಗಿ ಮಕರ ರಾಶಿ, ಸಪ್ತಮದಲ್ಲಿ ಸುಖಕಾರಕ, ಲಾಭಕಾರಕ ಕುಜ, ಅದ್ರ ಜೊತೆಲಿ ಚಂದ್ರ, ಶನಿಸಾರದಲ್ಲಿದ್ದು ಶನಿ ಮೂರನೇ ಮನೆಯಲ್ಲಿ. ದಂಡಯಾತ್ರೆಯೇ ಸ್ಟೀಲು, ಐರನ್ನು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸಿಮೆಂಟು, ಕನ್ಸ್ಟ್ರಕ್ಷನ್, ಎಕ್ಸ್ಪೋರ್ಟ್, ಇಂಪೋರ್ಟ್, ಹೈನುಗಾರಿಕೆ, ಮಾಂಸ, ಮೀನು, ಮೊಟ್ಟೆ, ದೊಡ್ಡ ದೊಡ್ಡ ಕೋಳಿ ಫಾರ್ಮ್ಸು, ದೊಡ್ಡ ದೊಡ್ಡ ಮೊಟ್ಟೆಗಳ ಎಕ್ಸ್ಪೋರ್ಟ್ ಮಾಡೋದು, ಲಕ್ಷಾಂತರ ಕೋಳಿಗಳನ್ನು ಸಾಕೋದು, ಕುರಿಗಳನ್ನು ಸಾಕೋದು, ಈ ಥರದ್ದೆಲ್ಲ ಎಲ್ರಿಗೂ ಆಗ್ಬರೋದಿಲ್ಲ ಮಕ್ಕಳೇ. ನಿಮ್ಗೆ ಅಂಥದ್ದೊಂದು ಯೋಗ, ಅಂಥ ಒಂದು ವ್ಯವಹಾರ, ವ್ಯಾಪಾರ, ಉದ್ಯೋಗದಲ್ಲಿರೋರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ಕುಂಭರಾಶಿ, ಚಂದ್ರ 6ನೇ ಮನೆ, ಶನಿಸಾರ, ಪುಷ್ಯ ನಕ್ಷತ್ರ, ಗೌರವಂ, ಸನ್ಮಾನಂ, ಅದೃಷ್ಟಂ, ಅಧಿಕಾರಂ ಎಲ್ಲವನ್ನೂ ನೋಡತಕ್ಕಂಥದ್ದು. ಆತ್ಮೀಯರ ಭೇಟಿ, ಗುರುಗಳ ಭೇಟಿ, ದೇವರ ಭೇಟಿ, ಹೋಗಿ ಅಮ್ಮನವರ ದರ್ಶನ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಪುಷ್ಯ ನಕ್ಷತ್ರ, ದಶಮಿ ಬೇರೆ. ಯಾವ ಕಾರ್ಯವಾದರೂ ಹೆಜ್ಜೆ ಇಡಿ. ಇವತ್ತು ಯಾವುದಾದ್ರೂ ಮಾತುಕತೆ, ವ್ಯವಹಾರ, ಅಗ್ರಿಮೆಂಟ್ಸ್ ಈ ಥರದ್ದೇನಾದರೂ ಇದೆ, ಲೇವಾದೇವಿ ಚುಕ್ತ ಮಾಡ್ಕೊಳ್ತಕ್ಕಂಥದ್ದೇನಾದರೂ ಇದೆ, ಅಂಥದ್ರಲ್ಲಿ ವಿಶೇಷ ಪ್ರಗತಿಯನ್ನು ಕಾಣತಕ್ಕಂಥ ಒಂದು ಅದ್ಭುತವಾದಂಥ ದಿನ. ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟು, ಲ್ಯಾಂಡ್ ಡೆವಲಪ್ಮೆಂಟ್, ಪ್ರಾಪರ್ಟಿ ಡೆವಲಪ್ಮೆಂಟ್, ಗ್ಯಾಸ್ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಏರ್ಲೈನ್ಸಲ್ಲಿ ಕೆಲಸ ಮಾಡ್ತಿದ್ದೀರಾ, ಆಮೇಲೆ ಟೆಲಿಕಾಮ್ ಇಂಡಸ್ಟ್ರಿನಲ್ಲಿದ್ದೀರಾ, ಆಮೇಲೆ ಈ ಒಂದು ಇಂಟರ್ನೆಟ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದೀರಾ, ಅದ್ಭುತ ಪ್ರಗತಿ. ಮೀನರಾಶಿ, ಪಂಚಮದ ಚಂದ್ರ, ದೇವಿ ಅನುಗ್ರಹ. ಚಂದ್ರ ಕುಜ ಸೇರಿದರೆ ದೇವಿ ಅನುಗ್ರಹ, ಆಕಸ್ಮಿಕ ದೇವಿ ದರ್ಶನ, ದೇವರ ದರ್ಶನ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಎಲ್ಲವನ್ನು ಪಡೆಯತಕ್ಕಂಥ ಯೋಗ. ಪಳನಿ ಕ್ಷೇತ್ರ, ಸರ್ಪಕ್ಷೇತ್ರ, ಗುರುಕ್ಷೇತ್ರ, ದೇವಿ ಕ್ಷೇತ್ರ, ದೇವರ ಪ್ರಸಾದ ಹುಡ್ಕೊಂಡು ಬರುತ್ತೆ, ಗೌರವ ಹುಡುಕಿ ಬರುತ್ತೆ. ಪಶ್ಚಿಮಾಧಿಪತಿ ಪಂಚಮದಲ್ಲಿದ್ದಾನೆ. ಸ್ವಲ್ಪ ಹೊರೆ ಅನ್ಸುತ್ತೆ ಚಂದ್ರ ಶನಿ ಸಾರದಲ್ಲಿದ್ದ, ಆದರೆ ಶನಿ ಗುರು ಸಾರದಲ್ಲಿದ್ದಾನೆ, ಏನೂ ಆಗೋಲ್ಲ. ನಿಮ್ಮ ಧರ್ಮ ಏನಿದೆಯೋ ಅದು ಮಾಡ್ಕೊಂಡೋಗಿ ಯಾರೂ ನಿಮ್ಮನ್ನ ಕಿತ್ಕೊಳ್ಳೋಕ್ಕಾಗಲ್ಲ. ದೇವ್ರ ಮುಂದ್ಗಡೆ ನಿಂತ್ಕೊಳ್ಳಿ. ತಪ್ಪು ಮಾಡಿದ್ರು ನೀನೆಮ್ಮ ನನಗೆ ಈ ಥರದ್ದು ಕೊಡಬೇಡ, ಒಳ್ಳೇದಾಗ್ತಿದೆ ಅಮ್ಮ ಅದು 4 ಜನಕ್ಕೆ ಹಂಚುವಂಥದ್ದು ದಾರಿ ಮಾಡಿಕೊಡಿ ಅಂತ ಕೇಳಿ, ದಾರಿ ಕರ್ಕೊಂಡು ಹೋಗುತ್ತೆ. ವಿಶೇಷ ಪ್ರಸಾದ, ವಿಶೇಷ ದೈವ ದರ್ಶನ, ವಿಶೇಷ ಗುರು ದರ್ಶನ ಇವೆಲ್ಲವನ್ನು ಪಡೆಯತಕ್ಕಂಥ ಅದ್ಭುತವಾದಂಥ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.